ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಇವತ್ತು ಎಲ್ಲರೂ ಇಷ್ಟಪಡುವ ಆಸೆಯ ದೋಸೆ. ಏನ್ರಿ ದೋಸೆ ಯಾಕೋ ವಾರದೊಳಗೆ 2 ಸರಿ ಬಂದಂಗಾಯ್ತು, ಆದರೂ ಕೂಡ ಬಾಯೊಳಗೆ ನೀರು ಬರ್ಲಿಕ್ಕತ್ತಾವ. ಯಾವ ದೋಸೆ ಮಾಡೀರಿ ಅಂತ ಕೇಳತ್ತೀರಿ? ನೋಡ್ರಿ, ಸ್ಪೆಷಲ್ ಆಗಿ ಆರೋಗ್ಯಕ್ಕೆ ಹಿತಕರವಾದ, ಎಲ್ರೂ ಇಷ್ಟಪಡುವ, ಎಲ್ರಿಗೂ ಬರುವಂಥವು, ಎಲ್ರಿಗೂ ಇಷ್ಟಪಡುವ ಎಲ್ರಿಗೂ ಬರುವಂಥವಂದ್ರೆ ಏನೋ ಶುಗರ BP ಇದ್ದವರು ಇದನ್ನು ತಿನ್ನಬೇಕೋ ಬೇಡೋ ಅದನ್ನು ತಿನ್ನಬೇಕೋ ಬೇಡೋ ಅಂತಿರ್ತಾರಲ್ರಿ, ಅವ್ರಿಗೂ ಬರುವಂಥ ದೋಸೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಫಸ್ಟಿಗೆ ಮೆಜರ್ಮೆಂಟ್ ಹೇಳೇ ಮುಂದೆ ಹೋಗ್ಬಿಡೋಣ್ರಿ. 1 ಗ್ಲಾಸು ನವಣಕ್ಕಿ, 1 ಗ್ಲಾಸು ಹೆಸರುಬೇಳೆ, 1 ಗ್ಲಾಸ್ ನವಣಕ್ಕಿ, 1 ಗ್ಲಾಸು ಹೆಸರುಬೇಳೆ, ಮತ್ತು 1 ಗ್ಲಾಸು, ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡ್ರು ನಡೀತದೆ. ನಾನು ಬ್ಲ್ಯಾಕ್ ಉದ್ದಿನಬೇಳೆ, ಕರಿ ಉದ್ದಿನಬೇಳೆ, ಕರಿ ಉದ್ದು ಅಂತ ಕರಿತೀವಿ, ಅವನ್ನ ಹಾಕಿನಿ. 3 ಗ್ಲಾಸು ಜೋಳ, 3 ಗ್ಲಾಸು ಜೋಳ. ಅಕ್ಕಿ ಹಾಕ್ತಿದ್ವಲ್ರಿ 3 ಗ್ಲಾಸ್, ಆ ಜಾಗದಾಗ 3 ಗ್ಲಾಸು ಜೋಳ, 1 ಮುಷ್ಟಿ ಮೆಂತೆ ಹಾಕಿ ಮುಂಜಾನೆ ಸ್ಕೂಲಿಗೆ ಹೋಗೋ ಹೊತ್ನಾಗ ನೆನೆ ಹಾಕಿ ಹೋಗಿದ್ದೆ. ಸಾಯಂಕಾಲ ಅಂದ್ರೆ ರಾತ್ರಿ ಮಿಕ್ಸಿ ಹಾಕ್ಲಿಕ್ಕತ್ತೀನಿ. ಅದ್ರೊಳಗೆ 1-2-3 ಮುಷ್ಟಿಯಷ್ಟು ಚುನ್ಮುರಿ ಅಥವಾ ಅವಲಕ್ಕಿ, ನಾನು ಚುನ್ಮುರಿ ಹಾಕೀನಿ. ಇಷ್ಟು ಮಾಡಿ ಮುಚ್ಚಿ ಇಟ್ಬಿಡ್ತೀನಿ ರೀ. ಮುಂಜಾನಂತೂ ಮಸ್ತ್ ಉಬ್ಬಿರ್ತದ, ಹಿಟ್ಟೇ ಆಗ್ಯದ ಹೇಳ್ತೀನಿ. ಟೇಸ್ಟ್ ಅಂದ್ರೆ ಏನ್ರಿ, ಭಾರಿ ಸೂಪರ್ ಟೇಸ್ಟು. ನೀವು ಒಂದು ಸಾರಿ ಏನ್ರಿ ಈ ದೋಸೆ ಮಾಡಿದ್ರಿ ಅಂತಂದ್ರೆ ಬಿಡಂಗೆ ಇಲ್ಲ ನೋಡ್ರಿ. ಅಕ್ಕಿ ದೋಸೆ ಅಂತೂ ಮರ್ತ ಬಿಡ್ತೀರಿ, ಬಿಡ್ರಿ. ಯಾಕಂದ್ರೆ ಅಕ್ಕಿ ಮೊದಲೆಲ್ಲ ಚಲೋ ಬರ್ತಿದ್ವು ರೀ. ಅವು ಅಕ್ಕಿ ನಾವು ಗಂಜಿ ಸೋಸಿ ಕುಡಿದ್ರೂ ಸತೇಕ ಎಷ್ಟು ಆರೋಗ್ಯಕರ ಇತ್ತು. ಈಗಂತೂ ಅಕ್ಕಿ ಚಲೋನೂ ಬರವಲ್ಲು, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ನಿನ್ನೆ ಅಂತೂ ಎಲ್ಲ ನೆನೆ ಇಟ್ಟು ಮಿಕ್ಸಿ ಹಾಕಿದ್ವಿ. ಈಗ ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಮುಂಜಾನೆಯ ಮಾತು, ರಂಗೋಲಿ, ಅದ್ರ ಜೊತೆಗೆ ರಂಗೋಲಿ, ಅದ್ರ ಜೊತೆ ಮುಂಜಾನೆಯ ಮಾತನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ಲ್ರೆ. ಎಷ್ಟು ಚಂದ ಅದ ನೋಡ್ರಿ. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ತಿದ್ದಾರೆ ಎಂದರೆ ನೀವು ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದೀರಿ ಅಂತ ಅರ್ಥ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಮಾತಾಡಿಕೊಳ್ತಿದ್ದಾರೆ ಅಂದರೆ ನೀವು ಅವರಿಗಿಂತ 2 ಹೆಜ್ಜೆ ಮುಂದೆ ಇದ್ದೀರಿ ಅಂತಾನೆ ಅರ್ಥ. ಆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಪಾಡಿಗೆ ನೀವು ಮುನ್ನಡೆಯಿರಿ. ಒಬ್ಬರನ್ನು ನೋಡಿ ಕಲಿಯುವಂತಹ ಒಳ್ಳೆಯ ವಿಚಾರಗಳು ತುಂಬ ಇದೆ, ಆದರೆ ಅವರಿಗಿಂತ 1 ಹಂತ ಜಾಸ್ತಿ ಮುಂದುವರಿಯಬೇಕು ಅನ್ನುವ ಆತರದಲ್ಲಿ ನಡೆದು ಬಂದ ದಾರಿ ಮರೆತು ಬಿಟ್ಟರೆ ಬಂದಿರುವ ಅವಕಾಶ ಕೂಡ ನಮ್ಮಿಂದ ದೂರ ಆಗ್ತದೆ. ಸಾಧ್ಯವಾದರೆ ಕೈ ಚಾಚಿ ಸಹಾಯ ಮಾಡಿ, ಇಲ್ಲವಾದರೆ ಅವ್ರ ಪಾಡಿಗೆ ಅವರನ್ನು ಸಾಧನೆ ಮಾಡಲಿಕ್ಕೆ ಬಿಡ್ರಿ. ಕಷ್ಟಗಳೊಂದಿಗೆ ಯುದ್ಧ ಮಾಡು, ಗೆದ್ದರೆ ಪಾರ್ಥ, ಸೋತರೆ ಕರ್ಣ, ಸೋತು ಗೆದ್ದರೆ ಅಶ್ವತ್ಥಾಮ. ಎಷ್ಟು ಚಂದ ಅದ ನೋಡ್ರಿ. ಕರೆನೇ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಂತ ಏನು ಕರಿತೀವಿ, ಎಲ್ಲ ಫೀಲ್ಡ್ ಒಳಗೂ ನೋಡ್ತೀವಿ. ಅದಕ್ಕೆ ಅದನ್ನು ಬಿಟ್ಟು ಒಬ್ಬರು ಯಾರಾದರೂ ಗೆದ್ದರೆ, ಯಾರಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ರು ಅಂತಂದ್ರೆ ನಾವು ಕೂಡ ಖುಷಿ ಪಡೋಣ ಅಲ್ರಿ. ಯಾಕಂದ್ರೆ ಎಷ್ಟು ನಾವು ಇನ್ನೊಬ್ಬರನ್ನ ನೋಡಿ ಖುಷಿ ಪಡ್ತೀವಿ ಅಷ್ಟು ನಾವು ಜೀವನದೊಳಗೆ ಮುಂದೆ ಬರ್ತೀವಿ. ಆದರೆ ಜೀವನದೊಳಗೆ ಮುಂದೆ ಬರ್ತೀವೋ ಇಲ್ಲ ಗೊತ್ತಿಲ್ಲ, ಆರೋಗ್ಯವಂತರಾಗಂತೂ ಇದ್ದೇ ಇರ್ತೀವಿ ರೀ. ಯಾಕಂದ್ರೆ ಇನ್ನೊಬ್ರನ್ನ ನೋಡಿ ನಮಗೆ ಮನಸ್ಸಿನಲ್ಲಿ ನೋವು ಇಂಥವೆಲ್ಲ ಮಾಡ್ಕೊಂಡ್ವಿ ಅಂತಂದ್ರೆ ಮನಸ್ಸಿಗೆ ನೆಮ್ಮದಿನೂ ಇರಂಗಿಲ್ಲ. ನಾವು ಏನು ಊಟ ಮಾಡ್ತೀವಿ, ಏನು ಅಡುಗೆ ಮಾಡ್ತೀವಿ, ನಮ್ಮ ಗಂಡ ಮಕ್ಕಳ ಬಗ್ಗೆ ನಮಗೆ ಕಾಳಜಿನೂ ಇರಂಗಿಲ್ಲ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಇನ್ನೊಬ್ಬರು ಮುಂದೆ ಬಂದ್ರೆ, ಇನ್ನೊಬ್ಬರು ಒಂದು ಚಂದ ಸೀರೆ ತೊಗೊಂಡ್ರೆ, ಇನ್ನೊಬ್ಬರು ಒಂದು ಚಂದ ಕಾಣಿಸ್ಲಿಕ್ಕತ್ತಾರಂದ್ರೆ ನಾವು ಖುಷಿ ಪಟ್ಟರೆ ನಮಗೆ ಗೊತ್ತಿಲ್ಲದೆ ನೆಮ್ಮದಿಯ ಜೀವನ ನಮ್ದಾಗ್ತದೆ. ಅದೇ ರೀತಿ ನಾವಾಗಿರೋಣ. ನಾವಾಗಿದ್ರೆ ನಮ್ಮನೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನೆಯೊಳಗಿನ ಮಂದಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ
ಕಮೆಂಟ್ ಮಾಡಿ ತಿಳಿಸ್ತಿರಲ್ರಿ. ನೋಡ್ರಿ ಮುಂಜಾನೆ ವಾತಾವರಣ ಎಷ್ಟು ಹೇಳಿದರೂ ಕಡಿಮೆ, ಅಷ್ಟು ಚಂದ ವಾತಾವರಣ. ಹಾಗೆ ಇನ್ನು ಬೇಸಿಗೆ ಬಂತು, ಎಲ್ಲರೂ ಥಂಡಿ ಅದ ಅಂಥೇಳಿ ಹೇಳ್ತಿದ್ದಿಲ್ಲ. ಇನ್ನು ಬೇಸಿಗೆ ಬಂತು, ವಾಕಿಂಗ್ ಅಂತೂ ಎಲ್ಲರೂ ಸ್ಟಾರ್ಟ್ ಮಾಡಿರಿ. 5:30 ಹೇಳೋರು 5 ಗಂಟೆಗೆ ಹೇಳೋರು 4:15, 4:15 ಹೇಳೋರು 4 ಗಂಟೆಗೆ ಎದ್ದು ಬಿಟ್ರೆ ಎಲ್ಲ ಕೆಲಸನೂ ಪಟ ಆಗ್ತದೆ ನೋಡ್ರಿ. ಹಾಗೆ ತುಳಸಿ ಮುಂದೆ ಒಂದು ದೀಪ ಇಡೀ ಹೋಲ್ ಡೇ ನಮ್ಮನ್ನು ರಕ್ಷಣೆ ಮಾಡುತ್ತದೆ ರೀ ದೀಪ. ಅದಕ್ಕೆ 2 ಟೈಮು, ಮುಂಜಾನೆ ಮತ್ತು ಸಾಯಂಕಾಲ ಗೋಧೂಳಿ ಮುಹೂರ್ತ, ಆವಾಗ ತುಳಸಿ ಮುಂದೆ ದೀಪ ಹಚ್ಚಿಡೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತೀರಿ ದೋಸೆಗೆ. ನನಗೆ ಗೊತ್ತಾಗ್ಲಿಕ್ಕತ್ತದ ಯಾಕೆ ವೇಟ್ ಮಾಡೋದು, ದೋಸೆ ಮಾಡಿಬಿಡ್ರು. ಮತ್ತು ಬಟಾಟಿ ಕುದಿಲಿಕ್ಕೆ ಇಡ್ತೀನಿ ರೀ. ಬಟಾಟಿ ಕುದಿಸಿ ತಕ್ಕೊಂಡು ಹಾಗೆ ದೋಸೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ದೋಸೆ ಹಂಚು ಬಿಡ್ತೀನಿ ರೀ. ಈ ಪಲ್ಯ ಮಾಡೋ ತನಕ ಅಲ್ಲಿ ದೋಸೆ ಮಾಡ್ಲಿಕ್ಕತ್ತೀನಿ. ಯಾಕಂದ್ರಿ ಇದು ಶೇಂಗಾ ಹಿಂಡಿ ದೋಸೆ ನನ್ನ ಮಗಳು ತೊಗೊಂಡು ಹೋಗ್ತಾಳಂತ. ಇನ್ನೂ ಪಲ್ಯ ಆಗಿದ್ದಿಲ್ಲ, ಚಟ್ನಿ ಆಗಿದ್ದಿಲ್ಲ, ಏನೂ ಆಗಿದ್ದಿಲ್ಲ. ಆಕಿಂದು ಇವತ್ತು ಒಂದು ಸ್ವಲ್ಪ ಕಾಲೇಜಿಗೆ ಲಘು ಹೋಗೋದದ ರೀ. ಹಾಗಾಗಿ ಇಲ್ಲಾಂದ್ರೆ ದೋಸೆ ಬಿಟ್ಟು ಹೋಗ್ತಾಳೆ. ಅದ್ರ ಸಲುವಾಗಿ 2 ದೋಸೆ ಮಾಡಿ ತೆಗೆದೇ ಮುಂದಿನ ನನ್ನ ಕೆಲಸ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಇವು ಬಟಾಟೆ ಏನದಲ್ಲ ಇಷ್ಟು ಸಣ್ಣ ಯಾಕೆ ತಂದಿರಿ, ಲೇಟ್ ಭಾಳ ಆಗ್ತಾವೆ, ಅವತ್ತ ಜೋಡಿ ಆಟ ಆಡ್ಕೋತ ಕೂಡಬೇಕು, ಮೊದಲ ಟೈಮ್ ಇರಂಗಿಲ್ಲ ಅಂತ ಅನ್ಲಿಕ್ಕತ್ತೀರಿ. ನನಗೆ ಕೇಳಿಸ್ಲಿಕ್ಕತ್ತದ. ಆದ್ರೆ ಇವು ಏನು ಬಟಾಟಿ ಅಂತಂದ್ರೆ ಬೇಬಿ ಪೊಟ್ಯಾಟೊ ಅಂತ ಹೇಳಿ ಕರಿತೀವಿ ಇವಕ್ಕೆ. ನನಗೆ ಇನ್ನೂ ಒಂದು ಗೊತ್ತಾಗಿದ್ದು ಏನು, ನಾವು ದೊಡ್ಡ ಬಟಾಟಿ ತಂದು ಏನು ಮಾಡ್ತೀವಲ್ರಿ, ಅವನ್ನ ಹಂಗೆ ಕುದಿಸಿ ತಕ್ಕೊಂಡು ಉಪ್ಪು ಖಾರ ಹಾಕಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಮ್ಯಾಶ್ ಮಾಡಿ ಒಗ್ಗರಣೆ ಹಾಕ್ತೀವಲ್ಲ, ಅದು ಆರೋಗ್ಯಕ್ಕೆ ಭಾಳ ಹಾನಿ ಅಂತ ತಿಳ್ಕೊಂಡೀನಿ. ಮತ್ತು ನಿಮಗೆ ಅದ್ರ ಬಗ್ಗೆ ಏನರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ನಾವು ಕೂಡ ಎಕ್ಸ್ಟ್ರಾ ತಿಳ್ಕೊಂಡಂಗೆ ಆಗ್ತದೆ. ಆದರೆ ಇವು ಬೇಬಿ ಪೊಟ್ಯಾಟೊ ಏನವಲ್ಲ, ಇವನ್ನ ಇಡಿಯಾಗೆ ಹಾಕಿಬಿಡೋದು, ಇಡಿಯಾಗೆ ತಿಂದುಬಿಡೋದು ಹಂಗದ. ಹಾಗಾಗಿ ಇವನ್ನ ಬಂದಿದ್ದು ರೀ ಹೆಂಗೂ ಪಲ್ಯ ತರ್ಲಿಕ್ಕೆ ಹೋದಾಗ ಹಾಗೆ ಬೇಬಿ ಪೊಟ್ಯಾಟೊನು ತೊಗೊಂಡು ಬಂದು ಇದ್ರ ಜೊತೆ ಆಟ ಆಡ್ಕೋತ ಕೂತಂಗಾಗ್ಯದ ನೋಡ್ರಿ. ನನಗೂ ರೀ ಫಾಸ್ಟ್ ಆಗಂಗೆ ಬೇಕ್ರಿ. ಇದ್ರ ಜೋಡಿ ಜೊಯ್ ಅಂಥೇಳಿ ತಕ್ಕೊಂಡು ಕೂಡುದು ಅಂದ್ರೆ ನನಗೆ ಖರೆ ಭಾಳ ಬ್ಯಾಸರಿಕೆ ಕೆಲಸ. ಬ್ಯಾಸರಿಕೆ ಅಂತ ಅನ್ನೋಕ್ಕಿಂತ ರೀ ಮುಂಜಾನೆ ಏನಾಗ್ಬಿಡ್ತದ, ಇವರೆಲ್ಲ 3 ಜನನೂ ಹೋಗು ಹುರುಪ್ನಾಗ ಇದ್ಬಿಟ್ಟಿರ್ತಾರೆ. 8:30 8ಕ್ಕೆ ತಯಾರಿ ಅಂದರೆ 8:15 8:20 8:20 9. ನಾನು 9:30 ಹೋಗ್ತೀನಿ ರೀ, ನಾನೇ ಲಾಸ್ಟ್ ಹೋಗೋಕ್ಕೆ. ಹಾಗಾಗಿ ನಂದಿನ ಡಬ್ಬಿದು ಅಷ್ಟು ಇದು ಇರಂಗಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಟಿಫನ್ ಕಡಿಮೆ ರೀ, ಏನಾದರೂ ಬೇರೆ ರಾಗಿ ಗಂಜಿ ಇಂಥವೆಲ್ಲ ತಿಂದು ಹೋಗ್ತೀನಿ ನಾನು. ಮತ್ತು ಇವ್ರು ಏನದಲ್ಲ ಇವರಿಗೆಲ್ಲ 2 ಡಬ್ಬಿಗೆ ಇದಕ್ಕೆ ಬೇಕೇ ಆಗ್ತದೆ. ಹಾಗಾಗಿ ನನಗೊಂಚೂರು ಗಡಿಬಿಡಿ ಆಗಿಬಿಡ್ತದೆ ನೋಡ್ರಿ ಮುಂಜಾನೆ. ಅದ್ರ ಸಲುವಾಗಿ ಇವು ಇಂಥವು ಆಟ ಆಡ್ಕೋತ ಕೂಡ್ಬೇಕಲ್ರಿ, ಸಣ್ಣ ಸಿಪ್ಪಿ ತಕ್ಕೋತ. ಆದರೂ ಏನಾದರೂ ಒಂದು ಹೊಸದೊಂದು ಮಾಡಬೇಕು. ಮತ್ತು ಯಾವ್ದಾದ್ರು ಯಾರೇ ಒಬ್ಬರು ಆರೋಗ್ಯಕ್ಕೆ ಇದು ಒಳ್ಳೆಯದು ಅಂಥೇಳಿ ಹಿಂಗೆ ಮಾತಾಡ್ತಿರ್ತೀವಲ್ರಿ, ಅಥವಾ ಎಲ್ಲರ ಆರ್ಟಿಕಲ್ ಓದಿದ್ರೆ ಎಲ್ಲೇ ಈ ಹುಡುಗರು ಹೇಳಿದ್ರೆ ನನಗೂ ಏನದ ನೆಕ್ಸ್ಟ್ ಟೈಮ್ ಅಂಥದ್ದು ಮಾಡೋಣ ಅನ್ನೋ ಒಂದು ಹುಮ್ಮಸ್ಸದ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಸಾಥ್ ಕೊಡ್ತೀನಿ. ಈಗೆಲ್ಲ ತೆಗೆದು ಇಟ್ಕೊಂಡು ಆಯಿತು. ಇನ್ನೇನದ ಒಗ್ಗರಣೆ ಹಾಕ್ತೀನಿ ರೀ. ಅದರೊಳಗೆ ಏನೇನು ಹಾಕ್ತೀನಿ ಅದನ್ನೂ ಕೂಡ ಹೇಳ್ತೀನಿ. ತೊಪ್ಪಲು ಉಳ್ಳಾಗಡ್ಡಿ, ಅದರೊಳಗೆ ಏನದ ಪಲ್ಯ ಒಳಗೆ ಬಟಾಟಿ ಪಲ್ಯ ಏನು ಮಾಡ್ಲಿಕ್ಕತ್ತೀನಿಲ್ರಿ, ಅದರೊಳಗೆ ತೊಪ್ಪಲು ಉಳ್ಳಾಗಡ್ಡಿ ಎಲ್ಲ ಚೆಂದಾಗಿ ಹೆಚ್ಚಿ ಇಟ್ಕೋತೀನಿ. ಅದಿಷ್ಟು ಹಾಕ್ತೀನಿ. ಮತ್ತೇನದ ವಟಾಣಿ ಹಾಕ್ತೀನಿ, ಹಸಿ ವಟಾಣಿ ತಂದೀವಿ, ಆ ಹಸಿ ವಟಾಣಿ ಹಾಕ್ತೀನಿ. ಮತ್ತು ಇನ್ನೂ ಟೇಸ್ಟ್ ಆಗಲಿಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ರೊಳಗೆ ಹಾಕ್ತೀನಿ. ಇಷ್ಟೆಲ್ಲ ರೆಡಿ ಇಟ್ಕೊಂಡೆ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಅಂದ್ರೆ ಮತ್ತು ದೋಸೆ ಮಾಡಿ ನಿಮಗೂ ಟೇಸ್ಟ್ ನೋಡಲಿಕ್ಕೆ ಕೊಟ್ಟರೆ ಹೆಂಗಾಗದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ಈಗ ಎಲ್ಲ ಪಲ್ಯ ಅದು ಕಟ್ ಮಾಡ್ಕೊಂಡು ಬರ್ರಿ. ಹೆಚ್ಚಿಟ್ಕೋತೀನಿ, ಪಲ್ಯ ಎಲ್ಲ ಚೆಂದಾಗಿ ಹೆಚ್ಚಿಟ್ಕೋತೀನಿ. ಉಳ್ಳಾಗಡ್ಡಿ ಮತ್ತು ತೊಪ್ಪಲು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿಟ್ಕೊಂಡು ಇವೇನು ಪೀಸವಲ್ಲ ಹಸಿ ವಟಾಣಿ ಅವನ್ನೂ ಕೂಡ ತೆಗೆದಿಟ್ಕೋತೀನಿ. ಅಷ್ಟು ಇಟ್ಕೊಂಡು ಏನದ ಕೊತ್ತಂಬರಿ, ಪುದೀನ
ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡೆ ಅಂದ್ರೆ ಆಯ್ತು ನೋಡ್ರಿ, ಒಗ್ಗರಣೆ ಹಾಕೋದು ಅಂತ ತಡ. ಮತ್ತು ಇನ್ನೂ ಒಂದು ಏನು ಮಾಡ್ಲಿಕ್ಕತ್ತೀನಿ ಅಂತಂದರೆ ಇದ್ರೊಳಗೆ ಟೊಮೆಟೊ ಹಣ್ಣು ಒಂದು 5-6 ಟೊಮೆಟೊ ಹಣ್ಣು ಟೊಮೆಟೊ ತೊಗೊಂಡು ಅವನು ಕೂಡ ಮಿಕ್ಸಿ ಮಾಡಿ ತಕ್ಕೋತೀನಿ. ಪೇಸ್ಟ್ ರೀ, ಟೊಮೆಟೊ ಪೇಸ್ಟ್ ಹಾಕ್ಲಿಕ್ಕತ್ತೀನಿ. ಇದಕ್ಕೆ ಇಷ್ಟು ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಎಲ್ಲ ಹಾಕಿ ಇದು ಹೆಚ್ಚಿ ಇಟ್ಟುಕೊಂಡ ಎಲ್ಲ ಪಲ್ಯನೂ ಉಳ್ಳಾಗಡ್ಡಿ, ತೊಪ್ಲು ಉಳ್ಳಾಗಡ್ಡಿ ಅಷ್ಟು ಇದ್ರೊಳಗೆ ಹಾಕ್ತೀನಿ. ಹಾಕಿ ಚೆಂದಾಗಿ ತಾಳಿಸ್ಕೋತೀನಿ ಒಗ್ಗರಣೆ ಒಳಗೆ. ನೋಡ್ರಿ ಇಲ್ಲಿ ನೀವು ಪಾಟ್ ನೋಡ್ಲಿಕ್ಕತ್ತಿರಲ್ಲ, ಒಂದು ಗ್ರೀನ್ ಪಾಟ್ ಕಾಣಿಸ್ಲಿಕ್ಕತ್ತದಲ್ಲ, ನನ್ನ ಮಗಳು. ಅವರಿಗೆಲ್ಲ ಈಗಿನ ಒಂದೇನೋ ಅವ್ರದ್ದೊಂದು ವಿಶೇಷತೆ, ಒಬ್ಬೊಬ್ರದ್ದು ಒಂದೊಂದು ವಿಶೇಷತೆಗಳು ಇರ್ತಾವೆ. ಒಂದು ಸ್ವಲ್ಪ ಡೆಕೋರೇಷನ್ ಅದು ಆಕಿಗೆ ಅದ ತಲೆ ಮಾಡ್ತಿರ್ತಾಳೆ. ಆ್ಯಕ್ಚುಲಿ ನನಗೆ ಅಂಥವೆಲ್ಲ ಏನು ಸೇರಂಗಿಲ್ಲ ರೀ. ನಾ ಇದ್ದಂಗೆ ಹೆಂಗದ ಅದೇ ಇರ್ಬೇಕನ್ನಕ್ಕಿ. ಇವೆಲ್ಲ ಹೀಗೆಲ್ಲ ಸೇರಂಗಿಲ್ಲ. ಆದ್ರಕ್ಕೆ ತೆಗಿಬೇಡ ಅಂತ ಹೇಳ್ಯಾಳ, ಹಾಗಾಗಿ ನಾನು ಕೂಡ ಅದನ್ನು ತೆಗಿಲಿಲ್ಲ. ಈಗ ನೋಡ್ರಿ ಒಗ್ಗರಣೆ ಮಾಡಿ ಅದರ ಒಳಗೆ ಇದೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಪುದೀನ ಮತ್ತು ಕೊತ್ತಂಬರಿ, ಆ ಪೇಸ್ಟ್ ಹಾಕ್ಕೊಂಡೆ, ವಟಾಣಿ ಹಾಕ್ಕೊಂಡೆ. ಹಾಗೆ ಇದು ಸಣ್ಣ ಸಣ್ಣ ಬಟಾಟಿನೂ ಸುಲಿದು ಇಟ್ಕೊಂಡಿದ್ನಿಲ್ಲ ಅವನು ಕೂಡ ಹಾಕ್ತೀನಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದ್ರೊಳಗೆ ಏನದ ಖಾರ ಪುಡಿ ಭಾಳ ಹಾಕಂಗಿಲ್ಲ ರೀ, ಯಾಕಂದ್ರೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಸ್ವಲ್ಪ ಹಾಕ್ತೀನಿ. ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಮಸಾಲೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಮಸಾಲೆ ಪುಡಿ, ಸ್ವಲ್ಪ ಖಾರ ಪುಡಿ, ಇಷ್ಟೆಲ್ಲ ಹಾಕಿ. ಬೆಲ್ಲ ಯಾಕೆ ಹಾಕಿದೆ ಅಂತ ಗೊತ್ತಾಯ್ತು ನಿಮಗೆ. ಟೊಮೆಟೊ ಹಣ್ಣು ಹುಳಿಯವ, ಜವಾರಿ ಟೊಮೆಟೊ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಈಗ ಅಷ್ಟೂ ಕೂಡಿಸಿ ಚೆಂದಾಗಿ ಮಿಕ್ಸ್ ಮಾಡಿ ಮ್ಯಾಲೆ ಕೊತ್ತಂಬರಿ ಹಾಕಿ ಕುದಿಲಿಕ್ಕಿಟ್ರೆ ಏನು ಫ್ಲೇವರ್ ರೀ, ಭಾರಿ ಸೂಪರ್ ಫ್ಲೇವರು. ಯಾಕಂದ್ರೆ ಕೊತ್ತಂಬರಿ ಪುದೀನ ಅದರದ್ದೇ ಫ್ಲೇವರ್ ಭಾಳ ಚಂದ ಬರ್ತಿರ್ತದೆ. ಅದರೊಳಗೂ ಮಸಾಲೆ ಪುಡಿ ಹಾಕಿಬಿಟ್ಟಿನಿ, ಇನ್ನೂ ಫ್ಲೇವರ್ ಬರ್ತದೆ ರೀ. 2 ಡಬಲ್ ಧಮಾಕ ಅಂತಾರಲ್ಲ, 2 ಕೂಡಿಸಿ ಅಷ್ಟು ಮಸ್ತ್ ಟೇಸ್ಟ್ ಬರ್ಲಿಕ್ಕತ್ತದ. ಅದು ತಿನ್ನೋಕ್ಕಿಂತ ಮೊದಲ ಅಷ್ಟು ಟೇಸ್ಟಿ ಅಂತ ಅನ್ನಿಸ್ಲಿಕ್ಕತ್ತದ. ಇದು ತೆಂಗಿನ ಜುಬ್ರ. ಮತ್ತು ನಾನಂತೂ ಮೊದಲಿನಿಂದ ಇದನ್ನೇ ಫಾಲೋ ಮಾಡೋದು. ಈ ತೆಂಗು ಒಡೆದು ಏನು ನಾವು ಸುಲಿದು ಇಟ್ಟಿರ್ತೀವಲ್ರಿ, ಕೊಬ್ಬರಿ ತೆಗೆದು ಅದರಿಂದ ಎಣ್ಣೆ ಹಚ್ತೀನಿ ನಾನು. ಮೊನ್ನೆ ಒಬ್ರು ಕೇಳಿದ್ರಿ ಅದೇನು ತೆಂಗಿನ ಜುಬ್ರ ಅದ್ರ ಬಗ್ಗೆ ಹೇಳ್ರಿ ಅಂತ. ಏನು ಇಲ್ರಿ, ಅದು ಜುಬ್ರ ಆ್ಯಕ್ಚುಲಿ ಕೈಯಾಗೆ ಹಿಡ್ಕೋಬೇಕು, ಮತ್ತು ಅದು ಎಣ್ಣೆ ಒಳಗೆ ಬೀಳ್ತದ ಅಂತ ತಿಳ್ಕೊಂಡು ನಾ ಪೊರಟೆ ಸಮೇತ, ಪರಟಿ ಏನಿರ್ತದಲ್ರಿ ಅದ್ರ ಸಮೇತನೇ ಹಿಡಿದು ಹಚ್ಚಿರ್ತೀನಿ. ಅದರೊಳಗೆ ಯಾವುದೇ ವಿಶೇಷತೆ ಇಲ್ಲ ನೋಡ್ರಿ. ಖರೇನೆ ಇದರದ್ದು ಫ್ಲೇವರೇ ಬರ್ಲಿಕ್ಕತ್ತದ. ನಿಮ್ಮ ಮುಂದೆ ಹೇಳ್ತೀನಿ, ಅಷ್ಟು ಸೂಪರಾಗಿ ಬರ್ಲಿಕ್ಕತ್ತದ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮತ್ತು ಇನ್ನೂ ಒಂದು ಡೌಟ್ ಇರ್ತದೆ ಎಲ್ರಿಗೂ, ಜೋಳದ ದೋಸೆ ಚಲೋ ಬರ್ತಾವ್ರಿ ಅಂತ ಕೇಳಲಿಕತ್ತೀರಿ. ಖರ್ರೆ ಹೇಳ್ತೀನಿ ರೀ ನಿಮಗೆ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಎಷ್ಟು ಟೇಸ್ಟ್ ಅಂದ್ರಿ, ಭಾಳ ಟೇಸ್ಟ್ ಆಗ್ತವೆ. ಎಲ್ಲರೂ ಇಷ್ಟಪಡುವಂಥ ದೋಸೆ. ನಮ್ಮ ಕಡೆ ಅಂತೂ ಜೋಳ ಏನ್ರಿ ಸಿಗ್ತಾವೆ, ಎಲ್ಲರ ಮನೆಯಾಗೂ ಇರ್ತಾವೆ. ಅದಕ್ಕೆ ಇನ್ನು ಮೇಲೆ ಜೋಳದ ದೋಸೆನೇ ಮಾಡಿರಿ, ಅಕ್ಕಿ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ನನ್ನ ಸಜೆಷನ್ ಕೇಳಿದ್ರೆ, ಇಲ್ಲಪ್ಪ ನಮಗೆ ಜೋಳದ ದೋಸೆಕ್ಕಿಂತ ಅಕ್ಕಿ ದೋಸೆನೇ ಇಷ್ಟ ರೀ, ನಾವು ಮೊದಲಿನಿಂದ ಅವನೇ ತಿನ್ಕೋತ ಬಂದೀವಿ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ಮಾಡಿ ನೋಡ್ರಿ ಹೆಂಗಾಗಿರ್ತಾವೆ ನೋಡ್ರಿ. ನೀವು ನನಗೆ ನೆಕ್ಸ್ಟ್ 1 ವೀಕ್ನಾಗ ಕಮೆಂಟ್ ಹಾಕೇ ಬಿಡ್ತೀರಿ, ನಾನು ಜೋಳದ ದೋಸೆ ಮಾಡಿದ್ದೆ ಏನು ಮಸ್ತಾಗಿದ್ದು ಅಂತ ಹೇಳ್ತೀರಿ. ಈಗ 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತ ಹೇಳ್ತೀರಲ್ಲ. ಖರೆ ಫ್ಲೇವರ್ ಸೂಪರಾಗಿ ಬರ್ಲಿಕ್ಕೆ ಭಾಜಿದು, ಅದ್ರ ತಕ್ಕ ದೋಸೆ ರೀ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನೋಡೋಣ ಅಂತ ತಿಳ್ಕೊಂಡು ಟ್ರೈ ಮಾಡಿದೆ. ಖರೆ ಮಸ್ತ್ ಬಂದಾವ್ರಿ, ಟ್ರೈ ಮಾಡಿದ್ದಕ್ಕೂ ಸೂಪರಾಗಿ ಬಂದಾವ. ಈಗ ಡಬ್ಬಿಗೆ ಒಂದಿಷ್ಟು ದಪ್ಪನ ದೋಸೆ ಮಾಡಿ ತೆಗಿತೀನಿ. ಇವಕ್ಕೇನು ದಪ್ಪನ್ನು ಮಾಡಿ ಅದ್ರ ಮೇಲೆ ತುಪ್ಪ ಹಚ್ಚಿ ಸ್ವಲ್ಪ ಶೇಂಗಾ ಹಿಂಡಿ ಅದು ಹಾಕಿ ಕೊಟ್ಬಿಡೋದು ನೋಡ್ರಿ. ಒಂದಿಷ್ಟು ಡಬ್ಬಿಗೆ ಇಲ್ಲೇ ತಿನ್ನಲಿಕ್ಕೆ ಅಂತಂದ್ರೆ ತೆಳ್ಳಗಿನೂ ಮಾಡಿರ್ತೀನಿ. ಮತ್ತು ಡಬ್ಬಿಗೆ ಅಂದ ತಕ್ಷಣ ದಪ್ಪನೂ ಇಷ್ಟಪಡ್ತಾರೆ ನಮ್ಮ ಮನೆಯವರದು, ದಪ್ಪನ್ನು ಮಾಡಿ ಕೊಟ್ಟಿರ್ತೀನಿ ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ದೋಸೆ ಎಲ್ರಿಗೂ ಇಷ್ಟ ಆದು ಅಂತ ಅನ್ಕೋತೀನಿ. ಟೇಸ್ಟು ಕೂಡ ಹೆಂಗಾಗಿತ್ತು ಅಂತ ಹೇಳ್ತಿರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಜೋಳದ ದೋಸೆ ಮಾಡೋದು ಮರಿಬೇಡ್ರೆ. ನಿಮ್ಮ ಎಲ್ಲರ ವೆಲ್ ವಿಷರ್ ರೀ ನಾನು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಎಷ್ಟೋ ಮಂದಿ
ಶುಗರ್ ಅದ, ದೋಸೆನೇ ಬೇಡ, ಅಕ್ಕಿ ಹಾಕಿದ್ದಿರ್ತಾವೆ, ಹಂಗೆ ಹಿಂಗೆ ಅನ್ನೋದು ನಾ ಕೇಳೀನಿ. ಅದಕ್ಕೆ ನಿಮ್ಮೆಲ್ಲರ ಸಲುವಾಗಿ ನಮ್ಮ ಮನೆ ಒಳಗೆ ಒಂದು ಸರಿ ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡಿದೆ, ಸೂಪರಾಗಿ ಬಂತು. ನೀವು ಕೂಡ ಇಂಥ ದೋಸೆ ವಾರದೊಳಗೆ ಒಂದು ಸರಿ ಹಾಕ್ರಿ, 2-3 ಸರಿ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಫ್ರಿಜ್ ಒಳಗೆ ಮಾತ್ರ ಹಿಟ್ಟಿಡ್ಲಿಕ್ಕೆ ಹೋಗ್ಬೇಡ್ರೆ, ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗಿ ಮಾಡಿರಿ ಅಂತ ಹೇಳ್ತಾ, ಈಗ ಸಾರೀಸು ಎಲ್ಲರೂ ಕೇಳ್ತಿದ್ರಿ, ಸ್ವಲ್ಪ ಡಿಫ್ರೆಂಟ್ ಆದ ಸಾರೀಸ್ ನೋಡ್ರಿ. ಈ ದಪ್ಪ ದೋಸೆ ಏನದ ಇವನು ಕೂಡ ಮಸ್ತಾಗಿದ್ದು ರೀ. ಬರೀ ತೆಳಗಿನ ದೋಸೆನೇ ವರ್ಣಿಸಿದ್ರಿ, ದಪ್ಪ ದೋಸೆ ವರ್ಣನೆ ಮಾಡಲಿಲ್ಲ ಅಂತ ಅನ್ಲಿಕ್ಕತ್ತೀರಿ. ಅದಕ್ಕೆ ಹೇಳಿದೆ ಇವತ್ತಿನ ಪೂಜಾ, ನಿನ್ನೆ ಪೂಜಾದ್ದು ವಿಡಿಯೋ ಹಾಕಿರಲಿಲ್ಲಲ್ರಿ ನಾನು, ಅದನ್ನು ನೆನಪಾರ್ಬಿಟ್ಟೆ. ಅದಕ್ಕೆ ಇವತ್ತು ನೆನೀಪ್ಲೆ ಹಾಕಿನಿ, ನೀವೆಲ್ಲರೂ ವೇಟ್ ಮಾಡ್ತಿರ್ತೀರಿ ಅಂತ ಹೇಳಿ ಇಷ್ಟು ದಿನನಿತ್ಯ ಮಾಡಿ ಒಂದಿಷ್ಟು ಸ್ತೋತ್ರಗಳನ್ನು ಹೇಳಿದರೆ ಏನೋ ಒಂದು ನನ್ನ ಕೆಲಸ ಒಂದು ಕಂಪ್ಲೀಟ್, ಮಾರ್ನಿಂಗ್ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತದೆ ನೋಡ್ರಿ ನನಗೆ. ಇಲ್ಲಿ ನೋಡ್ರಿ ಮಸ್ತ್ ಬ್ಯೂಟಿಫುಲ್ ಸಾರೀಸ್, ಗಾಯತ್ರಿ ಬಾರ್ಡರ್ ಟ್ರೆಂಡಿ ಇಲ್ಕಲ್ ಸಾರೀಸ್. ಚಂದ ಅಂದ್ರೆ ಅಷ್ಟು ಚಂದ ಸಾರೀಸು ಇವು. ಇಲ್ಕಲ್ ಸಾರೀಸ್ ಮೆರಗ ಬ್ಯಾರೆ, ಹೇಳೋ ಹಂಗ ಇಲ್ಲ. ಬಾರ್ಡರ್ ಮಾತ್ರ ಫುಲ್ ಡಿಫ್ರೆಂಟ್ ಆಗಿ ಅದ. ಗಾಯತ್ರಿ ಬಾರ್ಡರ್ ಟ್ರೆಂಡಿ ಇಲ್ಕಲ್ ಸಾರೀಸ್. ಅದಕ್ಕೇನದ ಕಲರ್ಸ್ ಎಷ್ಟು ಹಾಕಿನಿ ಅಷ್ಟವ. ನಿಮ್ಗೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ ತೆಗೀರಿ. ಹಾಗೆ ವಾಟ್ಸಪ್ ನಂಬರು ಅದ, ರೇಟು ಅದ. ನಿಮ್ಗೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ ಕಳಿಸ್ರಿ. ಇವೆಲ್ಲ ಕಲರು ಅಷ್ಟು ಚಂದ. ಮತ್ತು ಇಲ್ಕಲ್ ಸಾರಿ ಮೆರಗ ಬೇರೆ ರೀ, ಕಾಟನ್ ಸಾರಿ ಇಲ್ಕಲ್ ಸಾರಿ ಇವು ಎರಡರದ್ದು ಲುಕ್ಕು ಬೇಕಾದಂಥ ಸಾರಿ ಉಟ್ಕೊಂಡ್ರು ಅವ್ರ ಮುಂದೆ ಒಂದು ಕೈ ಕಡಿಮೆನೇ ನೋಡ್ರಿ. ನಿಮಗೆ ಇಷ್ಟ ಅದು ಅಂದ್ರೆ ಸಾರಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.